ನೋಡಿ ಗೈಸ್, ಇಲ್ಲೆಲ್ಲ ಬ್ಲೀಡ್ ಆಗಿರೋದೆಲ್ಲ ಹಂಗೆ ಇದೆ. ಒಂದು ಟ್ಯಾಟೂಗೋಸ್ಕರ ಯಾವ್ಯಾವ ಪೊಸಿಷನ್ ಅಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ಮಾಡ್ತೀನಿ ನೋಡಿ ಗೈಸ್. ಚೆನ್ನಾಗಿ ಬರ್ತಾ ಇದೆ ಆಕ್ಚುಲಿ. ಇದನ್ನ ಮ್ಯಾಚ್ ಮಾಡಬೇಕು. ಅಣ್ಣ ನನ್ನ ಕೈಲಿ ಆಯ್ತಾ ಇಲ್ಲ, ರಿಯಾಕ್ಷನ್ ಬ್ರೋ. ನಾನು ಸತ್ತೋದಂಗ. ನೋಡ್ಕೊಳ್ಳಿ ಗೈಸ್, ಎದಲ್ ಕಲ್ಲಿರೋಂಗ ಅವೆಲ್ಲ ನಾಟೋದೇ ಇಲ್ಲ ಗೈಸ್. ಇದ್ರು ಆಗಲ್ಲ ನೋಡೋದಂತೆ ನಾನು 2 ಅವರ್ ಗೊತ್ತಾಗುತ್ತೆ ಏನ್ ಮಾಡಕ್ಕೆ ಗೈಸ್. ಎದೆಲ್ ಕಲ್ಲಿರೋ ನೋಡಿ ಗೈಸ್. ಇವನ್ ಗ್ರಹಗತಿ ಸಂದಾಗಿಲ್ಲ. ಈ ಜ್ಯೇಷ್ಠ ಹೋಗಿ ಆಷಾಢ ಹೋಗಿ ಶ್ರಾವಣ ಬರ್ಲಿ, ಅವ್ನ್ ಟಾಪ್ ಆಗಿ ಬರ್ತಾನೆ. ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡೋ ನಮಸ್ಕಾರ ಗುರು. ನಾನು ನಿಮ್ಮ ಕಿಶೋರ್ ವಿರಾಟ. ಇವತ್ತಿನ ಹೊಸ ಲಾಗ್ಗೆ ಎಲ್ರಿಗೂ ಸ್ವಾಗತ ಸುಸ್ವಾಗತ. ಗೈಸ್, ಇವತ್ತಿನ ಲಾಗ್ ಏನಪ್ಪ ಅಂದ್ರೆ, ಇವತ್ತು ಟ್ಯಾಟೋ ಹಾಕ್ಸೋಣ ಅಂತೇಳಿ ಹೋಗ್ತಾ ಇದ್ದೀನಿ. ಫಸ್ಟ್ ಒಂದು ಟ್ಯಾಟೋ ಹಾಕ್ಸಿದ್ದೆ. ಸೊ ಈ ಟ್ಯಾಟೋ ಇಂದ ಮುಂದೆ ಹಾಫ್ ಹ್ಯಾಂಡ್ ಫುಲ್ಲು ಹಾಕ್ಸೋಣ ಅಂತ ಹೇಳ್ಬಿಟ್ಟು ಹೋಗ್ತಾ ಇದ್ದೀನಿ. ನನ್ನ ಫ್ರೆಂಡೇ ನಂದೀಶ್ ಅಂತ ಹೇಳ್ಬಿಟ್ಟು, ಸೊ ಅವರೇ ಹಾಕೋದು. ಬರ್ತಾರಂತೆ ಇನ್ನೊಂದು ಸ್ವಲ್ಪ ತಣ ಬನ್ನಿ ಅಂತ ಹೇಳಿದ್ದಾರೆ. ಸೊ ಈಗ ಅಲ್ಲಿ ಹೋಗೋಣ. ಫಸ್ಟ್ ಶಾಪ್ ಹತ್ರ ಹೋಗ್ಬಿಟ್ಟ ಗೈಸ್. ಇದೇ ಹ್ಯಾಂಡ್ಗೆ ಹಾಕ್ಸೋದು. ಸೊ ಈಗ ಇದನ್ನ ಇಲ್ಲಿಂದ ಏನಿದೆ ಟ್ಯಾಟೂ ಇದೆಯಲ್ಲ, ಅಲ್ಲಿಂದ ಫುಲ್ ಅಲ್ಲಿ ರಿಸ್ಟ್ವರ್ಗು, ಮತ್ತು ಈ ಕಡೆಯಿಂದ ಮೇಲಿಂದ ಸ್ವಲ್ಪ ಒಂದು ಹಾಫ್ ಹ್ಯಾಂಡ್ವರೆಗೂ ಟ್ರೈಬಲ್ಸ್ ಟ್ಯಾಟೋ ಹಾಕ್ಸೋಣ ಅಂತ ಅಂದ್ಕೊಂಡಿದ್ದೀನಿ ಗೈಸ್. ಸೊ ಅದು ತುಂಬ ಚೆನ್ನಾಗಿರುತ್ತೆ. ನೋಡೋಣ ಹೆಂಗೆ ಬರುತ್ತೆ. ಇನ್ನೂ ಡಿಸೈನ್ ಎಲ್ಲ ಏನೂ ಸೆಲೆಕ್ಷನ್ ಮಾಡಿಲ್ಲ. ನಮ್ಮ ಹುಡುಗನೇ ಅಣ್ಣ ಒಳ್ಳೆ ಚೆನ್ನಾಗಿರೋದು ಆಲ್ಟ್ರ್ ಮಾಡಿ ತೆಗೆದ್ಬಿಟ್ಟು ಹಾಕೋಣ ಬನ್ನಿ ಅಂತ ಹೇಳೋನೆ. ನನಗೇನಂದರೆ ಯಾರೂ ಹಾಕ್ಸಿರ್ಬಾರ್ದು, ಅಂದರೆ ಫಸ್ಟು ನಾನೇ ಹಾಕ್ಸಿರ್ಬೇಕು ಅನ್ನೋ ಥರ ಅಂದ್ಕೊಂಡಿರೋದು. ನೋಡೋಣ ಅಲ್ಲಿ ಹೋದ್ಮೇಲೆ ಹೆಂಗೆ ಏನು ಎತ್ತ ಅಂತ. ಬನ್ನಿ ಹೋಗೋಣ ಗೈಸ್. ಶಾಪ್ ಹತ್ರ ಬಂದು ಹೊಸ ಸ್ಟಾಕ್ ಬಂದೈತೆ. ಗುರು ಜೋಡಿಸ್ತವನೆ. 2 ಅಂಗಡಿಗೂ ಬಂದೈತೆ, 2 ಶಾಪ್ಗೂ. ಸೊ ಈಗ 2 ಡಿವೈಡ್ ಮಾಡಿ ಅದನ್ನು ದಾವಸ್ಪೇಟೆ ಅಂಗಡಿಗೆ ಒಂದು ತಗೊಂಡೋಗ್ಬೇಕು. ಬಟ್ ಇವತ್ತಾಗಲ್ಲ. ನೋಡಿ ಇಲ್ಲೊಂದು ಪಾರ್ಸಲ್ ಇದೆ, ಇಲ್ಲೊಂದು ಪಾರ್ಸಲ್ ಇದೆ ಗೈಸ್. ಇದೇ ಟ್ಯಾಟೂ ಶಾಪು. ಈಗ ಬಂದ್ವಿ, ಬನ್ನಿ. ಇವರೇ ಮಿಸ್ಟರ್ ನಂದೀಶ್ ಅಂತ. ನೋಡಿ ಇದೆಲ್ಲ ಫುಲ್ ಅವ್ರದ್ದೇ ವರ್ಕ್. ಇದೆಲ್ಲ ಫುಲ್ ಅವರೇ ಮಾಡಿರೋದು ವರ್ಕು. ನಂದು ಹಳೆ ಟ್ಯಾಟೂ ಹಾಕಿರೋದು ಅವರೇನೆ. ಈಗ ರೆಡಿ ಮಾಡ್ಕೊಂತವ್ರೆ ನಮ್ಮ ನಂದೀಶ್. ಯಾವ ಥರ ಹಾಕೋಣ? ಫುಲ್ ಆರ್ಮ್ ಬ್ಯಾಂಡ್ ಮಾಡೋಣ ಅಂತ. ಓಕೆ. ಈ ರೋಮನ್ ರೇನ್ಸ್ ಹಾಕ್ಸ್ಕೊಂಡಿದಾರಲ್ಲ, ಆ ಟೈಪ್ ಏನಾದ್ರು ಮಾಡೋಣ ಅಂತ ಅನ್ಕೊಳ್ಳಿ. ಗೈಸ್ ಇದು ನೋಡಿ, ಇದು ನಂದೀಶೇ ಮಾಡಿರೋದು. ಇದು ಡ್ರಾ ಮಾಡಿರೋದು. ಒಂದು ಒಳ್ಳೆ ಆರ್ಟಿಸ್ಟ್ ಗೈಸ್, ನಿಜವಾಗ್ಲೂ. ನೋಡಿ ಸಕ್ಕದಾಗಿ ಮಾಡೋಣ. ಇದನ್ನು ನೋಡಿ ಫುಲ್ ಕಾಣುತ್ತೆ. ಇದು ಅಷ್ಟೇ, ಇದು ಅವನೇ ಡ್ರಾ ಮಾಡಿರೋದು. ಮತ್ತು ಇನ್ನೊಂದು ಒಳಗಡೆ ಇದೆ ನೋಡಿ, ಇದು ಅಷ್ಟೇ. ಇದು ಫುಲ್ಲೆಲ್ಲ ಅವನೇ ಡ್ರಾ ಮಾಡಿರೋದು. ಚೆನ್ನಾಗಿ ಮಾಡ್ತಾನೆ ಗೈಸ್, ಒಳ್ಳೆ ಆರ್ಟಿಸ್ಟ್ ಇವನು. ಮತ್ತು ಇವನು ಈ ಜಿ ಕನ್ನಡ ರಿಯಾಲಿಟಿ ಶೋಸ್ಗೆಲ್ಲ ವರ್ಕ್ ಮಾಡಿದ್ದಾನೆ ಗೈಸ್. ಇದು ಫ್ರಂಟಿಗೆ ಫೈನಲೈಸ್ ಆಯಿತು ಈ ಪೋರ್ಷನ್ಗೆ. ಏನೋ ನಾಗೇಶ? ನಾಗು ಮತ್ತು ವಿನಿನೇ ಇದನ್ನ ಸೆಲೆಕ್ಟ್ ಮಾಡ್ತಾ ಇರೋದು ನನಗೆ ಟ್ಯಾಟೂಸ್ನ. ಫುಲ್ಲು ತಲೆ ಕೆಡ್ಸ್ಕೊಂಡು ಮಾಡ್ತಾ ಇರೋದು. ಏನಂದಿಷ್ಟು ಇದು ಓಕೆನಾ? ಓಕೆ. ಇದು ಈ ಪೋರ್ಷನ್ಗೆ ಓಕೆನಾ? ಬ್ಯಾಕ್ ಸೈಡ್ ಆಮೇಲೆ ನೋಡೋಣ. ಫಸ್ಟ್ ಫ್ರಂಟ್ಗೆ ಗೈಸ್. ಈಗ ಇದು ಫ್ರಂಟ್ ಸೈಡ್ಗೆ ಇದಲ್ಲ, ಇದನ್ನ ಫ್ರಂಟ್ ಸೈಡ್ಗೆ ಆಲ್ಟ್ರ್ ಮಾಡ್ಕೊಂಡು ಹಾಕೊಳ್ಳೋದು. ಮತ್ತು ಬ್ಯಾಕ್ ಸೈಡ್ಗೆ ಇನ್ನೊಂದು ಟ್ಯಾಟೋನ ಮರ್ಜ್ ಮಾಡ್ಕೊಳ್ಳೋದು ಗೈಸ್. ನಾಗು ಟ್ಯಾಟೋ ಹಾಕ್ಸ್ತಾನಂತೆ ಗೈಸ್. ಎಲ್ಲಿಗೆ ಹಾಕ್ಸಿ ನಾಗು? ಎಲ್ಲಿ ಹಾಕ್ಸಿರ ತೋರ್ಸು. ತೋರ್ಸು ಗೈಸ್. ಇಲ್ಲಿ ಓಂ ಟ್ಯಾಟೋ ಹಾಕ್ಸಿದ. ಅಚ್ಚೆ ಹಾಕ್ಸಿದಲ್ಲ? ಅಚ್ಚೆ ಯಾವಾಗ ಹಾಕ್ಸಿದ್ದು? ಶತಮಾನ ಆಯ್ತು ಗೈಸ್. ಈಗ ಇದನ್ನ ಅಂದರೆ ಟ್ರೈಲ್ ನೋಡ್ತಾ ಇರೋದು ಇದೆ ಗೈಸ್. ಹೆಂಗೆ ಕಾಣುತ್ತೆ ಅಂತ ಹೇಳಿದ್ರು. ಹೆಂಗಿದೆ ಗೈಸ್? ಇದಕ್ಕೆ ಮ್ಯಾಚ್ ಆಗಬೇಕು, ಇದಕ್ಕೆ ಮ್ಯಾಚ್ ಆಗಬೇಕು. ಚೆನ್ನಾಗಿ ಬರ್ತಾ ಇದೆ ಆ್ಯಕ್ಚುಲಿ. ಇದನ್ನ ಮ್ಯಾಚ್ ಮಾಡಬೇಕು. ಸೊ ಇದು ಚೆನ್ನಾಗಿ ಬರ್ತಾ ಇದೆ. ಇನ್ನೊಂದು ಮಾಡಿದ್ವಿ, ಸೊ ಅದರಲ್ಲೆಲ್ಲ ಮ್ಯಾಚ್ ಮಾಡಿ ಇದು ಬೆಸ್ಟ್ ಅನ್ನಿಸ್ತೈತೆ. ಮತ್ತು ಇಲ್ಲಿ ಹಿಂದಗಡೆ ಗೈಸ್ ಇದಿದೆಯಲ್ಲ, ಇದು ಈ ಪೋರ್ಷನಿಗೆ ಬರುತ್ತೆ. ಇದಿದೆಯಲ್ಲ, ಇದು ಈ ಪೋರ್ಷನಿಗೆ ಬರುತ್ತೆ. ಸೊ ಇದೆರಡು ಈಗ ಫೈನಲ್ ಆಗೈತೆ. ಸೊ ಇದಕ್ಕೆ ಮತ್ತೆ ಆಲ್ಟ್ರ್ ಮಾಡಿಕೊಂಡು ಕ್ಯೂಬ್ಸ್ ಕೊಟ್ಕೊಳೋದು ಅಲ್ವಾ ನಂದೀಶ್? ಹೌದು ಗೈಸ್. ಇದು ಪ್ರಿಂಟ್ ಹಾಕೋರೆ. ಬಟ್ ಏನಂದರೆ ಇದು ಇನ್ನೊಂದು ಒಂದು ಇಂಚ್ ಎಷ್ಟು ಒಂದಿಷ್ಟು ಆ ಕಡೆ ಹೋಗಿರೋದಕ್ಕೆ ಪಾಪ ಅವರೇ ಬೇಡ ಅಂತ ಹೇಳ್ಬಿಟ್ಟು. ನೋಡಿ ವರ್ಕ್ ಎಷ್ಟು ಇಂಪಾರ್ಟೆಂಟ್ ಅನ್ನೋದು. ಈಗ ಅದು ಹಾಕಿದ್ದು ಕಷ್ಟಪಟ್ಟಿದ್ದೆಲ್ಲ
ಹೋಗ್ತೈತೆ ಗೈಸ್. ಗೈಸ್ ಈಗ ಮತ್ತೆ ಇನ್ನೊಂದು ಪ್ರಿಂಟ್ ರೆಡಿ ಆಯಿತು. ಸೊ ಈಗ ಇದನ್ನ ಹಾಕೋಬೇಕು. ಗಾಯ್ಸ್ ನಾನು ಇಲ್ಲಿಗೆ ಬಂದಾಗ ಆಲ್ಮೋಸ್ಟ್ ಒಂದು 11:30. ಈಗ ಟೈಮ್ ನೋಡಿ 2 ಗಂಟೆ 10 ನಿಮಿಷ. ಇನ್ನು ಇದು ನನಗೆ ಪ್ರಿಂಟೇ ಹಾಕೋಕ್ಕಾಗಿಲ್ಲ. ಈ ಪೋರ್ಷನ್ನು ಇಲ್ಲಿ ಎಕ್ಸ್ಟೆಂಡ್ ಮಾಡ್ಕೊಳ್ಳೋಣ. ಇದು ನಮ್ಮ ನಾಗು ಈಗ ಅಳತೆ ಮಾಡ್ತಾನೆ ಗೈಸ್. ನೋಡಿ ಎಲ್ಲಿ ತೋರಿಸ್ತಾ ನೋಡಿ ಗೈಸ್, ನಾಗು ಟ್ಯಾಟೂ ಹಾಕ್ಸಕ್ಕೆ ಅಳತೆ ಮಾಡ್ತಾನೆ. ಎಷ್ಟು ಇಂಚ್ ಇದೆ ಬ್ರೋ? ಸುಮಾರಿದೆ. ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಸ್ಟಾರ್ಟ್ ಆಗುತ್ತೆ. ಊಟ ಮಾಡಿ ಸ್ಟಾರ್ಟ್ ಮಾಡೋದ ಅಥವಾ ಹಂಗೆ ಸ್ಟಾರ್ಟ್ ಮಾಡೋದ ಗೊತ್ತಾಯ್ತಾ ಇಲ್ಲ. ನೋಡೋಣ. ನೋಡಿ ಈಗ ಹಿಂಗಿರುತ್ತೆ ಬಿಫೋರ್ ಗೈಸ್ ಇದೆಲ್ಲ. ಬಿಫೋರ್ ಇದು, ಆಫ್ಟರ್ ಹೆಂಗ್ ಬರುತ್ತೆ ಅಂತ ಹೇಳ್ಬಿಟ್ಟು ನೋಡೋಣ. ಓಕೆನಾ, ಬನ್ನಿ. ಅಲ್ಲ, ನಿಮಗೆ ಎಷ್ಟು ಸಲ ಬೇಕಾದ್ರೂ ನಾನು ಆಚೆ ಬಿಡ್ತೀನಿ, ಅಂದ್ರೆ ಫ್ರೀ ಬಿಡ್ತೀವಿ. ಫ್ರೀ ಬಿಡ್ತೀನಿ. ಎದೆ ಆಗ್ಲೇ ಕಲ್ಲಾಕೋಗ್ತೈತೆ. ಸುಮಾರು ಜನ ಹೇಳಿದಾರಣ್ಣ. ನೋಡೋಣಂತೆ, ನಾನು 2 ಅವರ್ ಗೊತ್ತಾಗತ್ತೆ. ನೋಡ್ಕೊಳ್ಳಿ ಗೈಸ್. ಎದೆಲ್ ಕಲ್ಲಿರೋಂಗ್ ಅವೆಲ್ಲ ನಾಟೋದೇ ಇಲ್ಲ ಗೈಸ್. ಅಣ್ಣ ಸೈಜ್ ಕಲ್ಲಿದ್ರು ಆಗಲ್ಲ ಅಣ್ಣ, ಬಂಡೆ ಕಲ್ಲಿದ್ರು ಆಗಲ್ಲ. ಓಕೆ, ಒಂದೊಂದು ದಿವಸ ನೀಟಾಗಿ Hygienic. ಗ್ಯೂಸ್ ಎಲ್ಲ ಹಾಕೊಂಡು ಹೈಜೆನಿಕ್ ಮೇಂಟೈನ್ ಮಾಡ್ಬೋದು. ಅದಕ್ಕೆ ನಾವು ಇಲ್ಲೇ ಬರೋದು. ಆಲ್ಮೋಸ್ಟ್ ತುಂಬಾ ಜನದೆಲ್ಲ ಇಲ್ಲೇ ಹಾಕ್ಸಿರೋದು. ಗೈಸ್ ಹೊಸ ಇಂಕು ಈಗ ತಾನೇ ಓಪನ್ ಆಗಿರೋ ಇಂಕು. ಒಂದಿಷ್ಟ ಅಂದ್ರೆ ಬೇರೆ ಶಾಪ್ ಅವ್ರಿಗೂ ಇಲ್ಲಿಗೂ ಅಂದ್ರೆ Difference. ಬೇರೆಯವರು ಅದೇ ಇದ್ರಲ್ಲೇ ಒಂದೇ ಲೆಟ್ಟಲ್ಲಿ ಎಷ್ಟೊಂದು ಜನಕ್ಕೆ ಹಾಕ್ತಾರೆ. ಅದು ಜಾತ್ರೆಯಲ್ಲಿ ಜಾತ್ರೆಯಲ್ಲಿ ಮಾಡ್ತಾರೆ. ಆಲ್ಮೋಸ್ಟ್ ಪ್ರೊಫೆಷನಲ್ ಆಗಿ ಯಾರು ಅಂಗಡಿ ಇಟ್ಕೊಂಡಿರ್ತಾರೆ ಎಲ್ಲ ಅವ್ರು ಹೊಸ ನೀಡಲ್ಸೆ, ಹೊಸ ಇಂಕಲ್ಲೇ ಬಳಸೋದು. ಹೌದು. ಎಲ್ಲರೂ ಹೈಜಿನಿಕ್ ಮೇಂಟೈನ್ ಮಾಡ್ತಾರೆ. ಹೌದು. ಬಟ್ ಜಾತ್ರೆಯಲ್ಲಿ ಹಾಕ್ಸ್ಬೇಕಾದ್ರೆ ತುಂಬಾ ಸ್ವಲ್ಪ careful ಕೇರ್ಫುಲ್ ಆಗಿರ್ಬೇಕು. Careful ಅಲ್ಲ, ಹಾಕ್ಸ್ಲೇಬಾರ್ದು. ಒಂದೇ ಇಂಕಲ್ಲೇನೆ ಎಷ್ಟೋ ಜನಕ್ಕೆ ಹಾಕೊಡ್ತಾರೆ. ಅವ್ರು ಒಂದೇ ನೀಡಲಲ್ಲಿ ಸುಮಾರು ಜನಕ್ಕೆ ಹಾಕೊಡ್ತಾರೆ. Okay. ಅವಾಗ್ಲೇನೆ ಸೆಪ್ಟಿಕ್ ಆಗೋದು, ಇನ್ಫೆಕ್ಷನ್ಸ್ ಆಗೋದು. ಅವಾಗ ಏಡ್ಸ್ ಬರೋ ಚಾನ್ಸಸ್ ಇರುತ್ತೆ. ಹುಷಾರ್. ಹೌದು. ಅಂದ್ರೆ ಅವರ ಏನೋ ಡಿಸೀಸ್ ಅದೆಲ್ಲ ಗೈಸ್ ಈಗ ಸ್ಟಾರ್ಟ್ ಆಯ್ತು. ನೋಡಿ ಗೈಸ್, ಇವರೇ ಎದೆಲ್ ಕಲ್ಲಿಕೊಂಡಿರೋರು. ಗಾಯ್ಸ್ ಟೈಮು 2:20. ಆಲ್ರೆಡಿ ಒಂದು 5 ನಿಮಿಷ ಆಯಿತು ಸ್ಟಾರ್ಟ್ ಆಗಿ. 2:24. ನೋಡೋಣ ಎಷ್ಟು ಟೈಮ್ ಹಿಡಿಯುತ್ತೆ. ಹಾಕೋರ್ಗೆ ಹಾಕಿಸ್ಕೊಡೋರ್ಗೆ ಇಬ್ರಿಗೂ ಪೇಷನ್ಸ್ ಇರಬೇಕು ಗೈಸ್. ಹಂಗಿದ್ರೆ ಟ್ಯಾಟೂ ಹಾಕ್ಸಿ. ಇಲ್ಲಾಂದ್ರೆ ಹಾಕ್ಸಕ್ ಹೋಗ್ಬಿಡಿ. ಸುಮ್ಮನೆ ಏನೋ ಹಾಕ್ಬಿಡಿ ಅಂತೇಳಿ ಹಾಕ್ಸೋನು ಇರಬಾರ್ದು, ಇಲ್ಲ ಕರೆಕ್ಟ್ ಆಗಿದೆ ಅಂತೇಳಿ ಹಾಕೋನು ಇರಬಾರ್ದು. ಗೈಸ್ ಬಿರಿಯಾನಿ ತಗೊಂಬಂದ್ರು ಗುರು ಮತ್ತೆ ನಾಗು. ಅಲ್ಲಿ ನೋಡಿ, ಅಲ್ಲಿ ನಮ್ದೇ ನಾಕ್ಸ್ ಹಾಕೊಂಡು ಟ್ಯಾಟೂ ಹಾಕ್ಸೋದು. ಹೆಂಗಿದೆ ಗೈಸ್ ಪ್ಲಾನ್? ತುಂಬಾ ತುಂಬಾ ಅನ್ನಿಸ್ತಾ ಇದೆಯಾ? ಸಿಂಕ್ ಆಯ್ತಲ್ವಾ? ಎಲ್ಲ ಕನ್ನಡಿಗರಿಗೂ ಈ ಕನ್ನಡಿಗ ಮಾಡ ನಮಸ್ಕಾರ. ನಾನು ನಿಮ್ಮ ಕಿಶೋರ್ ವಿರಾಟ. ಇವನು ಯಾರಂತ ಗೊತ್ತಾಯ್ತಾ ಗೈಸ್? ಇವನು ಗೈಸ್ ಒಂದು ಲೇಯರ್ ಆಗಿದೆ, ಆಗ್ಬೇಕಿನ್ನ. ಎತ್ಲಾಲೆ ಬೇಕು ಲೇ ಬೇಕು ಹೋಗ್ ಸಂದಿಗೆ ಹಂಗೆ ತೂರ್ಕೊಂಬಿಟ್ಟವ್ರು ಗೈಸ್. ನಾವು ಇನ್ನ ಊಟ ಮಾಡಿಲ್ಲ ಅಂತ ಅಲ್ಲಿ ಕಾಯ್ತಾ ಇದೀವಿ. ಹೋಗಿ ಮೆಕ್ನ ಕೂಗೊಂಬಿಟ್ಟವನೆ. ಲೇ ಮೆಕ್ಕ, ಎದೆಲ್ ಕಲ್ಲಿರೋರ್ ಮಕ ನೋಡಿ ಗೈಸ್. ಅದು ಆ ಪೋರ್ಷನ್ ಐತೆ ಗೈಸ್ ಮುಂದೆ. ಅಂದ್ರೆ ಫುಲ್ಲು ಸೆನ್ಸಿಟಿವ್ ಪ್ಲೇಸ್. ಅಲ್ಲಿ ಮಾತ್ರ ಸ್ವಲ್ಪ ನೋವಾಗುತ್ತೆ. ನಮ್ಮ ನಾಗು ಮನಿಕೋಗ್ಬಿಟ್ಟವನೇ ಗೈಸ್. ಅಪ್ಪಚ್ಚಿ ನೀವೇ ಕೊಡ್ಸೋದೇನ್ ಬೇಡ, ನಾವೇ ಕೊಡ್ತೀವಿ. ಕೊಡಂಗ್ ಆಗ್ತೈತಲ್ಲಿ ಗೈಸ್. ಅಂದ್ರೆ ಗೈಸ್ ಎಂತ ಬಂಡೆಗೂ ಬಾಂಬ್ ಇಟ್ಬಿಟ್ರೆ ಬ್ಲಾಸ್ಟ್ ಆಗ್ಬಿಡುತ್ತೆ ಗೈಸ್. ನನಗೆ ಸಾಥ್ ಕೊಡ್ತೀನಿ ಅಂತೇಳಿ ಬಂದು ಆರಾಕಂಡ್ ಮಲಿಕೊಂಡವನೇ ಗೈಸ್. ನೋಡಿ ಗೈಸ್, ಎದೆಲ್ ಕಲ್ಲಿದೆ ಗೈಸ್. ಗೈಸ್ ಆಯ್ತು ಗೈಸ್, ಓಕೆ ಗೈಸ್, ಬರ್ತೀನಿ ಗೈಸ್, ಬೈ ಫ್ರೆಂಡ್ಸ್. ಹಿಡ್ಕೊಳ್ರಿ ಗೈಸ್ ಅವ್ರನ್ನ. ಗಾಯ್ಸ್ ನಂದೀಶ ಮಾಜಾ ತಂದು ಕೊಟ್ಟವನೆ ಹಾಕಿ ಟಯರ್ಡ್ ಆಗೋರೆ ಅಂತ ಹೇಳ್ಬಿಟ್ಟು. ನಂದೀಶ ನಿನಗೆ ಟಯರ್ಡ್ ಆಗೈತೆ, ನಮಗೆ ಟಯರ್ಡ್ ಆಗೈತೆ. ಇಂಪ್ರೂವ್ ಆಗಿದೆ. ನಮ್ಮ ಪತಿಗೂ ಟಯರ್ಡ್ ಆಗ್ಬಿಟ್ಟೈತೆ.
ನಂದೀಶ ಡೈರಿ ಮಿಲ್ಕ್ ಚಾಕ್ಲೇಟ್ ತಂದ್ಕೊಟ್ಟವನೆ ಗೈಸ್. ಅಂದ್ರೆ ಸ್ವಲ್ಪ ಎನರ್ಜಿ ಬೂಸ್ಟ್ ಮಾಡುತ್ತೆ, ಮೈಂಡ್ ರಿಫ್ರೆಶ್ ಮಾಡುತ್ತೆ ಅಂತ ಹೇಳ್ಬಿಟ್ಟು. ಟೈಮು ಆಲ್ರೆಡಿ 7 ಗಂಟೆ. ನಾವು ಸ್ಟಾರ್ಟ್ ಮಾಡಿದ್ದು 11:30ಗೆ ಕೆಲಸ. ಅಲ್ಲ ನಂದೀಶ್, 11:30. ಬಟ್ ಇದು ಟ್ಯಾಟೂಗೆ ಸ್ಟಾರ್ಟ್ ಮಾಡಿ 2 ಗಂಟೆ 2 ಗಂಟೆ ಆಯ್ತು. ಆಲ್ಮೋಸ್ಟ್ 5 hours ಹಾಕಿದೀವಿ. ಇನ್ನೂ 50% ಆಯ್ತಾ? ಇದೆ. ಇನ್ನೂ 50% ಆಯ್ತಲ್ಲ. ಸೂಪರ್ ರಿಯಾಕ್ಷನ್ ಬ್ರೋ. ಈಗ ನೋಡ್ರಿ ಕೆಲಸ ಮಾಡ್ತಿದ್ದೀರಲ್ಲ, ನೋಡ್ರಿ ಒಂದೊಂದು ಸ್ಟೇಜ್ ಇದಾಗ್ತಿಲ್ವಾ? ಈ ನೋವಲ್ಲೂ ನಗು. ತುಂಬಾ ಸ್ವೆಲ್ಲಿಂಗ್ ಆಗ್ಬಿಟ್ಟೈತೆ, ಸೊ ಅದಕ್ಕೆ ಸ್ವಲ್ಪ ಪೇನ್ ಜಾಸ್ತಿ ಆಗ್ತೈತೆ ಗೈಸ್. ನೋಡಿ ಗೈಸ್, ಇಲ್ಲೆಲ್ಲ ಬ್ಲೀಡ್ ಆಗಿರೋದೆಲ್ಲ ಹಂಗೆ ಇದೆ. ನಮ್ಮ ಬ್ರೋ ಅವರು ಹೆಂಗಿದ್ದಾರೆ ಕೇಳೋಣ. ಅವ್ರ ಪರಿಸ್ಥಿತಿ ಏನಾಗಿದೆ ನೋಡೋಣ ಬನ್ನಿ. ಹೇಳಿ ಬ್ರೋ. ಎದೆಲ್ಲಿ ಕಲ್ಲಿದ್ದು ಅವೆಲ್ಲ ನಾಟ ಮತ್ತೆ ರಿಯಾಕ್ಷನ್ ರಿಯಾಕ್ಷನ್ ಹಾಗೆ ಆಗುತ್ತೆ. ಈ ಕಲ್ ಮಾತ್ರ ಹಂಗೆ ಇದೆ. ಕಲ್ಲು ಒಳಗೆ ಬೇಕಾ ಬೇಡ? ಯಾಕೆ ನಿನ್ಗೆ ಮುಂದಿಸ್ ನಿನ್ ಕೆಲಸ ನೀನ್ ಮಾಡೋಣ. ಹೇಳು ಬಣ್ಣ. ಅಯ್ಯೋ, ಇದನ್ನ ಆಫ್ ಮಾಡ್ಬೇಕು. ನಾನು ಈ ತರದ್ದೇ ಫುಲ್ ಹಾಕೋಣ ಅಂತ ಅನ್ಕೊಂಡಿದ್ದೀನಿ. ಏನ್ ಮಾಡಕತ್ತೆ guys? ಆ ಪಾಠ ಐತಲ್ಲ ಸಾಕಾದಾಗ ನೋವಾಗುತ್ತೆ. ಗ್ಯಾರಂಟಿ ಜ್ವರ ಬರುತ್ತಣ್ಣ ನನಗೆ. 650 ಮಾತ್ರ ಬಿಸಿಲಾಗಿರುತ್ತೆ. ಎಂತದೂ ಇಲ್ಲ. ಅವ್ರಿಗೆ ಜ್ವರನೇ ಇದು ಶೀತ ಆಗ್ಬಿಡೈತಲ್ವ ನಿಮ್ಗೆ? ನೋಡೇ ಶೀತ ಆಗ್ಬಿಟ್ಟಿದೆ ಗೈಸ್. ಪತಿಗೆ ಟ್ಯಾಟೂ ನೋಡೇ ಶೀತ ಆಗ್ಬಿಟ್ಟೈತೆ ಗೈಸ್. ಟ್ಯಾಟೂ ನೋಡಿ ಗೈಸ್, ಬ್ಲಡ್ ಹೋಗ್ಬಿಟ್ಟು ಈಗ ವೈಟ್ ಪ್ಲೇಟ್ಸ್ ಬರ್ತೈತೆ. ಅಂದ್ರೆ ಆ ಸ್ಟೇಜ್ ಬ್ಲಡ್ ಬರೋ ಸ್ಟೇಜ್ ಆಗ್ಬಿಡೈತೆ. ಈಗ ವೈಟ್ ಪ್ಲೇಟ್ಸ್ ಆಚೆ ಬರ್ತೈತೆ. ನೆಕ್ಸ್ಟ್ ಲೆವೆಲ್ ಅಲ್ಲಿ ಬರ್ತೈತಿ. ಫುಲ್ ಸ್ವೆಲ್ಲಿಂಗ್ ಆಗ್ಬಿಡೈತೆ. ಅದು ಹಿಂಗ್ ತಗೊಂತ ಇಲ್ಲ. ಇದು ಸ್ವೆಲ್ಲಿಂಗ್ ಜಾಸ್ತಿ ಆಗ್ಬಿಡೈತೆ. ಸೊ ಇದಕ್ಕೆ ರೆಸ್ಟ್ ಕೊಡ್ತಾವ್ರೆ. ಈಗ ರೆಸ್ಟ್ ಕೊಟ್ಬಿಟ್ಟು ಇದನ್ನ ಸ್ಟಾರ್ಟ್ ಮಾಡ್ಕೊಂತಾರೆ. 1 kgಗೆ. ಹೌದು. ಹಲೋ ಹಲೋ. ಆ ಸ್ಪ್ರೇ ಅಲ್ಲಿ ಆಲ್ಕೋಹಾಲ್ ಕಂಟೆಂಟ್ ಇರುತ್ತೆ ಗೈಸ್. ಸೊ ಅವಾಗ ಅದು ಉರಿ ಜಾಸ್ತಿ ಆಗುತ್ತೆ ಗೈಸ್. ಈ ಪೋರ್ಷನ್ ಇದೆಯಲ್ಲ, ಈ ಪೋರ್ಷನ್ ಅಲ್ಲಿ ಸ್ವಲ್ಪ ಪೇನ್ ಜಾಸ್ತಿ ಆಗುತ್ತೆ. ಯಾಕೆಂದ್ರೆ ಆ ಪ್ಲೇಸ್ ಇದೆಯಲ್ಲ, ಅದು ತುಂಬ ಸೆನ್ಸಿಟಿವ್ ಪ್ಲೇಸು, ಮತ್ತು ನರ್ವ್ಸ್ ಎಲ್ಲ ಇರುತ್ತೆ. ಸ್ವಲ್ಪ ಪೇನ್ ಜಾಸ್ತಿ ಆಗುತ್ತೆ. ಆದರೆ ಒಂದ್ ಟ್ಯಾಟೂಗೋಸ್ಕರ ಯಾವ್ಯಾವ ಪೊಸಿಷನ್ ಅಲ್ಲಿ ಯಾವ್ಯಾವ ಆಂಗಲ್ ಅಲ್ಲಿ ನೋಡ್ಕೊಂಡು ನೋಡಿ ಗೈಸ್. ಗೈಸ್ ಇವರೆಲ್ಲ ನೆಕ್ಸ್ಟ್ ಹಾಕ್ಸ್ಕೊಳಕ್ ನಿಂತಿರೋದು. ಕ್ಯೂ ನಿಂತಿದ್ದಾರೆ ಗೈಸ್, ವರ್ಕ್ ನೋಡಿ ಚೆನ್ನಾಗಿ. ಗೈಸ್ ಎದೆಲ್ ಕಲ್ಲಿರೋರು ನೋಡಿ ಗೈಸ್. ನನಗೆ ಅಡ್ಜಸ್ಟ್ ಆಗೈತೆ, ನಿಮಗೆ ಅಡ್ಜಸ್ಟ್ ಆಗಲ್ಲ. ಅದು ಕೆಮ್ಮು ಬರ್ಸ್ಬಿಡುತ್ತೆ ಅಷ್ಟೇ, ಇನ್ಸ್ಟ್ಯಾಂಟ್ ಕೆಮ್ಮು. ನೀವು ಹೊಡ್ಕೊಂಡ್ಬಿಟ್ರೆ ಕೆಮ್ಮುತ್ತೆ. ಹಿಂದೆ ಕಣ್ಣು ಕಿವಿ ಮೂಡಿದೆ. ಇಲ್ಲಿ ಕಂಡಿದ್ದೀನಿ. ಎಲ್ಲಿ ಕಿವಿ ಕೊಟ್ಟು ಕೇಳಿಸ್ಕೊ. ನಾಗು 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 ಅಂತದೆ. ಎಷ್ಟ್ ಜನದ ಮನ್ಸ್ ಕದ್ದಿದ್ಯೋ ನಾಗು. ಫೈನಲಿ ಆಲ್ಮೋಸ್ಟ್ 99% ಆಗೋಗ್ಬಿಟ್ಟೈತೆ. ಏನಾರ ಸ್ವಲ್ಪ ಚಿಕ್ಕ ಪುಟ್ಟದ್ದು ಏನಾರ ಇದ್ರೆ ಮಾಡೋದಷ್ಟೇ. ಊಟ ಬಂದಿರೋದಕ್ಕೆ ಒಂದು ಫೀಲ್ ಇದೆಯಲ್ಲ, ನೆಕ್ಸ್ಟ್ ಲೆವೆಲ್ ಫೀಲ್ ಮಾಡಬೇಕು. ಪರ್ಸನಲ್ ಆಗಿ ಬಾಗುರು ಹೇಳ್ತೀನಿ ನಿಂಗೆ. ಈಗ ಫುಲ್ ಆಯ್ತು. ಈಗ ಏನಂದ್ರೆ ಈಗ ತೊಳಿಯೋದೈತಲ್ಲ, ಅದ್ರಷ್ಟು ಮನೆ ಬಿಟ್ಬಿಟ್ರೆ ಸಾಕು ಈಗ. ಗೈಸ್ ಫೈನಲಿ ಆಯ್ತು ನೋಡಿ. ಔಟ್ಲುಕ್ ಈ ತರ ಬಂದೈತೆ, ಸಕ್ಕದ ಬಂದಿದೆ. ಅಂದ್ರೆ ಅನ್ಕೊಂಡಿದ್ಕಿನ್ನ ಚೆನ್ನಾಗಿ ಬಂದಿದೆ. ಆರ್ಟ್ ಬೈ ನಂದೀಶ್. ಥ್ಯಾಂಕ್ ಯು ನಂದೀಶ್. ಇಲ್ಲಿ ಇದಾದ್ಮೇಲೆ ಕೊಡೋಣ ಕೈ. ಈಗ ಮತ್ತೆ ವಾಶ್ ಮಾಡೋಣ. ವಿನಂತಿ.
ಗೈಸ್ ಫೈನಲಿ ಆಯ್ತು. ಹಾಕಿದ್ದು ನಂದೀಶ್ ಅಂತ, ಚೆನ್ನಾಗಿ ಬಂದಿದೆ. ಥ್ಯಾಂಕ್ ಯು ನಂದೀಶ್. ಯಾರಾದ್ರೂ ಹಾಕಿಸ್ಬೇಕು ಅಂದ್ರೆ ನಾನು ತುಮಕೂರಲ್ಲಿ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ, ಕಾಲ್ ಮಾಡ್ಕೊಂಡು ಬನ್ನಿ. ರೀಸನಬಲ್ ಪ್ರೈಸ್ ಅಲ್ಲಿ ಹಾಕೊಡ್ತೀನಿ. ಅದೇ ಪ್ರಮೋಷನ್ ಅಲ್ಲ. ಮತ್ತೆ ನನಗೆ ಲೈಕ್ ಏನಂದ್ರೆ ಇದನ್ನ ಹಾಕ್ಬೇಕಾದ್ರೆ ಬೆಳಗ್ಗೆಯಿಂದ ವಿನಿ, ಗುರು, ನಾಗು, ದೇವ, ಎಲ್ಲರೂ ಪತಿ ಎಲ್ಲರೂ ಎಂಕರೇಜ್ ಮಾಡಿದ್ರು. ಸೊ ಥ್ಯಾಂಕ್ ಯು. ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಇನ್ನೂ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಓಕೆನಾ? ನಾಗೋಣ ಕಾಣಿಸ್ತೀವಿ. ಬಾರ ನಾಗೋ. ಓಕೆ, ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್.